ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾನವನು ದೇವರ ಆಶೀರ್ವಾದವನ್ನು ಬಯಸುತ್ತಾನೆ. ಯಶಸ್ಸು, ಆರೋಗ್ಯ, ಪ್ರೀತಿ, ಸಂಪತ್ತು, ಸಮಸ್ಯೆಗಳಿಂದ ಮುಕ್ತಿ ಇವೆಲ್ಲವೂ ಮಾನವನ ಸಾಮಾನ್ಯ ಬಯಕೆಗಳು. ಈ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ನಾವು ದೇವರ ಬಳಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ನಷ್ಟ ಅನುಭವಿಸಿದಾಗ ಅಥವಾ ನಿರಾಶೆ ಎದುರಾದಾಗ ದೇವರ ನೆನಪು ಹೆಚ್ಚಾಗಿ ಬರುತ್ತದೆ. ಈ ಸಂದರ್ಭಗಳಲ್ಲಿ ದೇವರ ಮೇಲೆ ನಮ್ಮ ನಂಬಿಕೆ ಇನ್ನಷ್ಟು ಗಾಢವಾಗುತ್ತದೆ. ಆದರೆ ಕೆಲವೊಮ್ಮೆ ವಿಚಿತ್ರ ಅನುಭವವಾಗುತ್ತದೆ. ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಸಮಸ್ಯೆಗಳು ಕಡಿಮೆಯಾಗದೇ ಇರುತ್ತವೆ. ಒಂದರ ಮೇಲೆ ಒಂದು ಹೊಸ ಸವಾಲುಗಳು ಎದುರಾಗುತ್ತವೆ. ಆಗ ದೇವರು ನನ್ನ ಮಾತು ಕೇಳ್ತಿದ್ದಾನ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಸಂಶಯವೇ ನಮ್ಮ ನಂಬಿಕೆಯನ್ನು ಕದಲಿಸುತ್ತದೆ. ಆದರೆ ಇಲ್ಲಿ ನಾವು ಒಂದು ಮಹತ್ವದ ವಿಷಯವನ್ನು ಅರಿತುಕೊಳ್ಳಬೇಕು. ದೇವರ ಮೌನವು ನಿರ್ಲಕ್ಷ್ಯವಲ್ಲ, ಅದು ಒಂದು ಪಾಠ. ನಿರೀಕ್ಷೆಗಳಿಲ್ಲದ ಭಕ್ತಿ. ನಾವು ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ಬಹಳಷ್ಟು ಬಾರಿ ನಿರ್ದಿಷ್ಟ ಫಲಿತಾಂಶವನ್ನು ನಿರೀಕ್ಷಿಸುತ್ತೇವೆ. ನನಗೆ ಇದು ಸಿಗಬೇಕು, ಈ ಸಮಸ್ಯೆ ತಕ್ಷಣ ಪರಿಹಾರವಾಗಬೇಕು ಎಂಬ ಆಶೆಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತವೆ. ಆದರೆ ಈ ನಿರೀಕ್ಷೆಗಳು ಈಡೇರದಾಗ ನಾವು ನೋವನ್ನು ಅನುಭವಿಸುತ್ತೇವೆ. ದೇವರು ನಮ್ಮನ್ನು ನಿರ್ಲಕ್ಷಿಸಿದ್ದಾನೆ ಎಂದು ಭಾವಿಸುತ್ತೇವೆ. ಆಧ್ಯಾತ್ಮಿಕತೆ ನಮಗೆ ಹೇಳುವುದು ಏನೆಂದರೆ, ನಿಜವಾದ ಭಕ್ತಿ ಎಂದರೆ ಷರತ್ತುಗಳಿಲ್ಲದ ನಂಬಿಕೆ. ದೇವರು ನಮ್ಮ ಬಯಕೆಗಳನ್ನು ಈಡೇರಿಸಿದಾಗ ಮಾತ್ರ ನಂಬುವುದು ಭಕ್ತಿಯಲ್ಲ. ದೇವರು ಏನನ್ನು ಕೊಡದೇ ಇದ್ದರೂ, ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಸಿಗದೇ ಇದ್ದರೂ ನಾವು ಅವನನ್ನು ನಂಬುವುದು, ಅದೇ ನಿಜವಾದ ಭಕ್ತಿ. ಮೌನದ ಅರ್ಥ. ಒಳಗಿನ ಬೆಳವಣಿಗೆ. ದೇವರು ಮೌನವಾಗಿದ್ದಾನೆ ಎಂದು ನಮಗೆ ಅನಿಸಿದಾಗ ಅದು ಅವನು ಇಲ್ಲ ಎಂಬುದಕ್ಕೆ ಸಂಕೇತವಲ್ಲ. ಮೌನವು ಒಂದು ಆಂತರಿಕ ಬೆಳವಣಿಗೆಯ ಸಮಯ. ಈ ಸಮಯದಲ್ಲಿ ನಾವು ನಮ್ಮನ್ನು ನಾವು ಅರಿತುಕೊಳ್ಳಲು ಅವಕಾಶವನ್ನು ಸಿಗುತ್ತದೆ. ಮೌನವು ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಜೀವನವನ್ನು ವಿಭಿನ್ನ ದೃಷ್ಟಿಯಿಂದ ನೋಡುವ ಶಕ್ತಿಯನ್ನು ನೀಡುತ್ತದೆ. ನಾವು ಎದುರಿಸುವ ಸಮಸ್ಯೆಗಳು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ದೇವರು ತಕ್ಷಣ ಉತ್ತರ ಕೊಡದೇ ಇದ್ದರೂ ಅವನು ನಮ್ಮನ್ನು ಒಳಗಿನಿಂದ ಸಿದ್ಧಪಡಿಸುತ್ತಿರಬಹುದು. ಒಂದೊಂದು ಪ್ರಾರ್ಥನೆಗೆ ಒಂದೊಂದು ವಿಭಿನ್ನ ಉತ್ತರಗಳು. ನಾವು ದೇವರ ಬಳಿ ಪ್ರಾರ್ಥನೆ ಮಾಡಿದಾಗ ನಾವು ನಿರೀಕ್ಷಿಸುವ ರೀತಿಯಲ್ಲೇ ಉತ್ತರ ಸಿಗಬೇಕು ಎಂದು ಅನಿವಾರ್ಯವಲ್ಲ. ಕೆಲವೊಮ್ಮೆ ದೇವರು ನಮ್ಮ ಬಯಕೆಯನ್ನು ನೇರವಾಗಿ ಈಡೇರಿಸದೆ ಅದಕ್ಕಿಂತ ಉತ್ತಮವಾದದನ್ನು ನೀಡುತ್ತಾನೆ. ಉದಾಹರಣೆಗೆ, ನಾವು ಒಂದು ಕೆಲಸಕ್ಕಾಗಿ ಪ್ರಾರ್ಥಿಸಿದಾಗ ನಮಗೆ ಅದೇ ಕೆಲಸ ಸಿಗದೇ ಇರಬಹುದು, ಆದರೆ ಅದಕ್ಕಿಂತ ಉತ್ತಮ ಅವಕಾಶ ನಮಗೆ ದೊರೆಯಬಹುದು. ಕೆಲವೊಮ್ಮೆ ನಾವು ಸಮಸ್ಯೆಗಳಿಂದ ಮುಕ್ತಿ ಕೇಳುತ್ತೇವೆ, ಆದರೆ ದೇವರು ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತಾನೆ. ಇದರಿಂದ ನಾವು ಅರಿಯಬೇಕಾದುದು, ದೇವರ ಉತ್ತರಗಳು ಯಾವಾಗಲೂ ನಮ್ಮ ನಿರೀಕ್ಷೆಗೆ ಸರಿಹೊಂದುವುದಿಲ್ಲ, ಆದರೆ ಅವು ನಮ್ಮ ಜೀವನಕ್ಕೆ ಉತ್ತಮವಾಗಿರುತ್ತವೆ. ಸ್ವೀಕಾರ. ಶಾಂತಿಯ ಮಾರ್ಗ. ಜೀವನದಲ್ಲಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲಿತಾಂಶ ಬೇರೆಯಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಸ್ವೀಕಾರ ಮಾಡುವುದು ಅತ್ಯಂತ ಮುಖ್ಯ. ಸ್ವೀಕಾರವು ಸೋಲಲ್ಲ, ಅದು ಒಂದು ಬಲ. ನಾವು ಪರಿಸ್ಥಿತಿಯನ್ನು ಸ್ವೀಕರಿಸಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ. ಕೋಪ, ನಿರಾಶೆ, ಹತಾಶೆ ಇವುಗಳಿಂದ ನಾವು ದೂರವಾಗುತ್ತೇವೆ. ದೇವರು ನಮ್ಮ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವುದಿಲ್ಲ, ಆದರೆ ಅವನು ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನಮಗೆ ನೀಡುತ್ತಾನೆ. ಇದೇ ದೇವರ ನಿಜವಾದ ಅನುಗ್ರಹ. ನಂಬಿಕೆ ಮತ್ತು ಪ್ರಯತ್ನ ಎರಡೂ ಅಗತ್ಯ. ಕೇವಲ ಪ್ರಾರ್ಥನೆ ಮಾಡುವುದು ಸಾಕಾಗುವುದಿಲ್ಲ, ನಾವು ನಮ್ಮ ಪ್ರಯತ್ನವನ್ನು ಕೂಡ ಮುಂದುವರಿಸಬೇಕು. ದೇವರು ನಮಗೆ ದಾರಿ ತೋರಿಸುತ್ತಾನೆ, ಆದರೆ ನಡೆದು ಹೋಗುವುದು ನಮ್ಮ ಜವಾಬ್ದಾರಿ. ನಂಬಿಕೆ ಮತ್ತು ಪರಿಶ್ರಮ ಎರಡೂ ಒಂದಾಗಿ ಬಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ. ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಮ್ಮ ಪ್ರಯತ್ನವನ್ನು ಬಿಡದೆ ಮುಂದುವರಿಸಿದರೆ ಸಮಯ ಬಂದಾಗ ಫಲಿತಾಂಶ ಖಂಡಿತ ಸಿಗುತ್ತದೆ. ಸ್ನೇಹಿತರೆ, ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.